ನೋಡಿ ಇಲ್ಲಿ ಏನು ಕಾಣ್ತಿದೆ, ಇದು ಒಂದು ಚೈನ್ ರೋಡು, ಮಡ್ ರೋಡು. ಇದು 1 ಕಿಲೋಮೀಟರ್ ಇದೆ. ಡಾಂಬರ್ ರೋಡಿಂದ 1 ಕಿಲೋಮೀಟ್ರು ಮಡ್ ರೋಡು. ಇದಕ್ಕೆ ಹೊಂದ್ಕೊಂಡಿರ್ತಕ್ಕಂತಹ ಲ್ಯಾಂಡು 3 ಎಕರೆ 20 ಗುಂಟೆ ಲ್ಯಾಂಡ್ ಇದು. ನೋಡಿ ಇದು ಅಲ್ಲೇನು ಕಲ್ಲು ನೋಡೋದ್ರಲ್ಲ, ಅದು ಆಲ್ರೆಡಿ ಹದ್ದುಬಸ್ತು ಕಲ್ಲಾಗಿದೆ, ಫೆನ್ಸಿಂಗ್ ಆಗಿದೆ. ಪ್ಯೂರ್ ರೆಡ್ ಸಾಯಿಲು ಇದು. ಸುಮಾರು 320 ತೆಂಗಿನ ಮರಗಳಿವೆ. ಒಂದು 15-20 ವರ್ಷದ ಮರಗಳು ಮತ್ತು ರೀಸೆಂಟ್ 7-8 ವರ್ಷದ ಮರಗಳು ಇಲ್ಲಿ ಕಾಣ್ತಿದೆಯಲ್ಲ, ಇವುಗಳು ಟೋಟಲಾಗಿ ಲ್ಯಾಂಡ್ಗೆ. ಇದು ಮೈಸೂರಿಗೆ 38 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನಂಜನಗೂಡಿಗೆ ಒಂದು 17-18 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರ್ತಕ್ಕಂಥ ಲ್ಯಾಂಡು. ನೋಡಿ ಸ್ವಂತ ಟ್ರಾನ್ಸ್ಫಾರಮ್ ಇದೆ. ನೋಡಿ 2 ಬೋರ್ವೆಲ್ ಇದೆ. ಇದು 1 ಬೋರ್ವೆಲ್ ರನ್ನಿಂಗ್ ಇದೆ. ಇದೇ ತುಂಬ ಚೆನ್ನಾಗಿದೆ ನೀರು. ಒಂದು 2-2.5 ಇಂಚು ಮೇಲೆ ನೀರಿದೆ. ಇದು 2.5 ಇಂಚು ಮೇಲಿದೆ ನೀರು ಇದು. ನೋಡಿ ಇದು ಹಳೆಯ ಮರಗಳು ಇಲ್ಲಿ ಕಾಣ್ತಿದೆಯಲ್ಲ, ಇವು ಪ್ಯೂರ್ ರೆಡ್ ಸಾಯಿಲು. ಇದು ಹೈವೇಯಿಂದ ಮೈಸೂರು ಊಟಿ ಹೈವೇಯಿಂದ ಜಸ್ಟು ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಇರತಕ್ಕಂಥದ್ದು. ನೋಡಿ ಇದು ಇನ್ನೊಂದು ಬೋರ್ವೆಲ್ ಇದೆ. ಅದೇ ನೀರು ಚೆನ್ನಾಗಿರೋದ್ರಿಂದ ಇದಕ್ಕೆ ಏನು ಕನೆಕ್ಷನ್ ಕೊಟ್ಟಿಲ್ಲ. ಒಂದು ಮನೆಯೂ ಕೂಡ ಚಿಕ್ಕದಾಗಿರ್ತಕ್ಕಂತಹ ಸ್ಟೋರ್ ರೂಮ್ ಇದೆ, ಒಂದು ಚಿಕ್ಕದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಇದರ ರೈಟು ಮತ್ತು ಇದರ ಇತರ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿ. ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದೆ. ಇದು ರೈತರಿಂದ ಬಂದಿರತಕ್ಕಂತಹ ಲ್ಯಾಂಡ್ ಆಗಿರೋದ್ರಿಂದ ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ಕೊಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇದು ಊರಿಗೆ ನಿಯರೆಸ್ಟ್ ಇರ್ತಕ್ಕಂತಹ ಲ್ಯಾಂಡು ಮತ್ತು ಹೈವೇಗೆ ನಿಯರೆಸ್ಟ್ ಇರ್ತಕ್ಕಂಥ ಲ್ಯಾಂಡು, ರೆಡಿ ಇರ್ತಕ್ಕಂಥ ಫಾರ್ಮ್ ಹೌಸು. ಹೆಚ್ಚಿನ ವಿಷಯಕ್ಕೋಸ್ಕರ ನನ್ನ ಯೂಟ್ಯೂಬ್ನ ಇತರ ಚಾನಲ್ಗಳಲ್ಲಿ ನೋಡೋದ್ರ ಮುಖಾಂತರ ನಿಮ್ಗೆ ಯಾವುದು ಬೇಕು ಆ ಲ್ಯಾಂಡ್ಗಳನ್ನು ಆಯ್ಕೆ ಮಾಡ್ಕೋಬೋದು ಮತ್ತು ಅದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳ್ಕೊಬೋದು. ನೋಡಿ ಇಲ್ಲೇನು ಕಾಣ್ತಿದೆಯಾ ಈ ಲ್ಯಾಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.